ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸನ್ಮಾನ್ಯ ಸಿ.ಬಿ. ಸುರೇಶ್ ಬಾಬುರವರು ಶಾಸಕರಾದ ಮೇಲೆ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರತಿ ಸೋಮವಾರ 4 ಗಂಟೆಯಿಂದ ಎಷ್ಟೊತ್ತರ ಆಗಲಿ ಅಲ್ಲಿವರೆಗೂ ವಾರ ನಡೆಸ್ಕೊಡೋ ಅಂಥದ್ದನ್ನ ಜನಸ್ಪಂದನ ಜನರ ಸಮಸ್ಯೆಗಳನ್ನು, ಪೆನ್ಷನ್ ಇರ್ಬೋದು, ವಿಧವಾ ವೇತನ ಇರ್ಬೋದು, ಮತ್ತು ಹೊರಕೊಮ್ಮು ಸಾಗುವಳಿದಿರ್ಬೋದು, ಖಾತೆ ಪಾಣಿದಿರ್ಬೋದು, ಅನೇಕ ಸಮಸ್ಯೆಗಳು, ತಾಲೂಕಿನ ವಿದ್ಯುತ್ ಸಮಸ್ಯೆದಿರ್ಬೋದು, ನೀರಾವರಿ ಸಮಸ್ಯೆ ಯಾವುದೇ ಇರಲಿ, ಎಲ್ಲ ಸಮಸ್ಯೆಗಳನ್ನ ಸತತವಾಗಿ 100 ವಾರಗಳ ಕಾಲ ಯಶಸ್ವಿಯಾಗಿ ನಡೆಸ್ಕೊಂಡು ಜನರ ಸಮಸ್ಯೆಗಳನ್ನ ಕೇಳ್ಕೊಂಡು ಬಂದಿರುವಂಥ ಜನಸ್ಪಂದನ ಕಾರ್ಯಕ್ರಮ, ಯಶಸ್ವಿ ಜನಸ್ಪಂದನ ಕಾರ್ಯಕ್ರಮದ ಇವತ್ತು 100ನೇ ವಾರದ ಕಾರ್ಯಕ್ರಮವನ್ನು ಮತ್ತೆ ಹೆಲ್ತ್ ಶಿಬಿರ ಇವತ್ತೇನು ಬಾಲಗಂಗಾಧರನಾಥ ಸ್ವಾಮೀಜಿಯವರ BGS ಎಲ್ಲ ವೈದ್ಯಾಧಿಕಾರಿಗಳು, ಹಾಗೆ ಜಯದೇವ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಹಾಗೆ ಮಂಗಳೂರು ಪೊನ್ನಪ್ಪಯ್ಯ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಇನ್ನೂ ಅನೇಕ ಸಂಘ ಸಂಸ್ಥೆಯವರ ಸಹಕಾರದೊಂದಿಗೆ ಇವತ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತೆ 100ನೇ ವಾರದ ಜನಸ್ಪಂದನ ಕಾರ್ಯಕ್ರಮ, ಯಶಸ್ವಿ 100ನೇ ವಾರದ ಕಾರ್ಯಕ್ರಮದ ಒಂದು ಕಾರ್ಯಕ್ರಮ. ಹಾಗೆ ಎಲ್ಲ ಈ ತಾಲೂಕಿನ ಅನೇಕ ರೈತರು, ಬಡವರು ಏನಿದ್ದಾರೆ ಅವರಿಗೆ ಅನೇಕ ಸರ್ಕಾರಿ ಯೋಜನೆಯ ಸವಲತ್ತು ಸಮಾರಂಭ. ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು, ಹಾಗೆ ಸೋಮಣ್ಣ ಅವರ ನೇತೃತ್ವದಲ್ಲಿ ಮತ್ತೆ ಶಾಸಕ ಸುರೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಹಾಗೆ ಇವತ್ತು ಸುರೇಶ್ ಬಾಬು ಅವ್ರಿಗೂ ಕೂಡ ಹುಟ್ಟುಹಬ್ಬ. ಹಾಗಾಗಿ ಎಲ್ಲರೂ ಕೂಡ ಸುರೇಶ್ ಬಾಬುವನ್ನ ಬಂದು ಸ್ವಾಮೀಜಿಗಳು, ರಾಜಕಾರಣಿಗಳು ಎಲ್ಲರೂ ಹಾರೈಸಿದ್ದಾರೆ. ಹಂಗಾಗಿ ಮುಂದಿನ ದಿನದಲ್ಲಿ ಸುರೇಶ್ ಬಾಬು ಅವರು ಈ ಥರ ಒಳ್ಳೆ ಜನಪರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಲಿ, ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲರನ್ನು ಕೊಟ್ಟು ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಅಧಿಕಾರ ಶಕ್ತಿನ ಕೊಡಲಿ ಅಂತ ಹೇಳಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿ, ತಾಲೂಕಿನ ಸಮಸ್ತ ಜನತೆ ಇವತ್ತು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ಎಲ್ಲ ಭಾಗದ ಮಹಿಳೆಯರಿಗೆ ಮತ್ತೆ ಯುವಕರಿಗೆ, ರೈತರಿಗೆ ಮತ್ತು ಎಲ್ಲ ವೈದ್ಯಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸಿಂಗದಳ್ಳಿ ರಾಜ್ಕುಮಾರ್ ಅಂತೇಳಿ DC ಬ್ಯಾಂಕ್ ಡೈರೆಕ್ಟ್ರು, ನಿಮ್ಮೆಲ್ಲರ ಪರವಾಗಿ ಎಲ್ಲ ತಾಲೂಕಿನ ಜನತೆಗೆ ಮತ್ತೆ ಬಂದಂಥ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.